ಈ ಪ್ರಕರಣವನ್ನು ಹೊರತುಪಡಿಸಿ ಮಾತಾಡೋದಾದ್ರೆ ನೀವು ನೋಡಿದ ದರ್ಶನ್ ಆರಂಭದಲ್ಲಿ ಹೇಗಿದ್ರು ಅಂತ ಬಾಲ್ಯದಿಂದ ನೋಡಿದ್ರ ದರ್ಶನ್ ನಾನು ನಿಜವಾಗ್ಲೂ ಕೂಡ ನಾನು ನೋಡಿದ ದರ್ಶನೇ ಬೇರೆ, ಈ ಮೊನ್ನೆ ಪ್ರಕರಣ ನೋಡಿದ ದರ್ಶನೇ ಬೇರೆ ನನಗೆ. ಯಾಕೆಂದರೆ ಆ ದರ್ಶನ್ ನಮ್ಮ ಮನೆಗೆ ಬಂದು ಅದು ಅವ್ರ ತಾಯಿ ಮಗ ಬಂದ ಮೇಲೆ ಅವ್ರು ಮದ್ರಾಸಿಗೆ ಕಳಿಸಿದ್ದು ಫಿಲಮ್ ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಕಳಿಸಿದ್ದೆ ನಾನು. ಆವಶ್ಯ ಫಿಲಮ್ ಇನ್ಸ್ಟಿಟ್ಯೂಟ್ ಮೆಡ್ರಾಸ್ ಅಲ್ಲಿ ಅಮೃತಮ್ಮ ಫೋನ್ ಮಾಡಿ ಇಲ್ಲಿ ಕಳಿಸಿ ಅಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದು ಅಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಆತ ಕಲಾವಿದ ಆದ, ಹೆಸರು ತೊಗೊಂಡ, ಒಳ್ಳೇದು ಮಾಡ್ದ, ಚೆನ್ನಾಗಿ ಬರ್ತಾಯಿತ್ತು, ಚೆನ್ನಾಗಿ ನಡೀತಾ ಇತ್ತು. ಈ ಒಳಗಡೆ ಇದೊಂಥರ ವಿಷಯಗಳನ್ನು ಕೇಳಿದಾಗ ಯಾಕಪ್ಪ ನಮ್ಮ ಹುಡುಗ ಈ ಥರ ಎಲ್ಲ ಮಾಡಿಕೊಂಡ, ಇದು ಬೇಕಿತ್ತು ನಮ್ಮ ಹುಡುಗನಿಗೆ, ಯಾಕಿದು ಪಾಪ ಅನ್ಯಾಯ ಆಯ್ತಲ್ಲಪ್ಪ ಇದು. ಏನೋ ಒಂದು ಈ ದೊಡ್ಡ ಒಂದು ಅಮೃತ ಕೊಳದಲ್ಲಿ ಏನೋ ಒಂದು ಸಣ್ಣ ಒಂದು ಕ್ರಿಮಿ ಬಿಡ್ತಂಗೆ ಬಂದ ಸಂದರ್ಭ ಬಂತಲ್ಲ, ಇದು ಬರಬೇಕಾಯ್ತಾ, ಇದು ಯಾಕೆ ಹಿಂಗಾಯಿತು, ಆಗಬಾರ್ದಾಗಿತ್ತಲ್ವ ಅಂತ ಅನಿಸುತ್ತೆ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.